ನಮಸ್ತೆ. ಸೊ ಇವತ್ತು ಈ ಒಂದು ಬಂಕಲ್ಲಿ ಸ್ಟೇ ಆಗಿದ್ವಿ ನಿನ್ನೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ. ಇವತ್ತಿಂದ ನಾಲ್ಕು ದಿನದ ಮುಂದಿನ ಪ್ರಯಾಣ ಇವತ್ತು ಸ್ಟಾರ್ಟ್ ಆಗ್ತದೆ. ಏನು ವಾರಣಾಸಿ ಕಡಪ ನಡೆಸೋದು ದಿನಗಳು ಆ ದಿನ ಏನಿಲ್ಲ. ಬನ್ನಿ ಹೋಗುವ ಬನ್ನಿ. ಇವತ್ತು ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಯೋಧ್ಯ ಅಯೋಧ್ಯ ಸೊ ಗೈಸ್, ಇವಾಗ ಟಿಫನ್ ಮಾಡಿದ್ವಿ. ರೋಟಿ ಕರಿ, ರೋಟಿ ಮಶ್ರೂಮ್ ಮಶ್ರೂಮ್ ಪನ್ನೀರ್ ಕರಿ ತಿಂದ್ವಿ. ಅಲ್ಲೆಲ್ಲೋ ಇವೆ, ಇದರಲ್ಲಿ ಸಿಗಲಿಲ್ಲ. ನಾವು ಮಾಡಿದ್ವಿ, ಸಾಕ್ತಾ ಒಂದ್ರಾಗಿದೆ. ಸರಿ ಹೋಗು. ಗೈಸ್ ಇಲ್ಲ ನಾನು ಟೀ ಕೊಡ್ತೀವಿ ಈಗ. ಸೊ ಕಂಟಿನ್ಯೂಸ್ ಹೊಡೆದಿದ್ದೆ, ಎಲ್ಲ ಕಾಪೆ ಹಾಕ್ತಿಲ್ಲ. ಅವಾಗ ಎಲ್ಲ ಒಂದು ತಕ್ಕ ಒಂದು ಎಷ್ಟು ತಗೊಂಡು ಅಷ್ಟೇ, ಏನು ಊಟ ಮಾಡಿಲ್ಲ, ಏನು ಸಿಗಲಿಲ್ಲ. ಅಲ್ಲಿ ಬರೀ ವಡಾಪಾವು, ಸಮೋಸ, ಕಚೋರಿ ಇಂಥವೇ ಬರೀ. ಸೊ ಇಲ್ಲಿ ಟೀ ಕುಡ್ಕೊಂಡು ಈಗ ಹೊಡ್ತಾ ಇದ್ದೀವಿ. ನೋಡ್ಬಾ ಏನಾಗುತ್ತೆ ಅಷ್ಟು ಹೋಗಿ ಕೆಲವು ಸ್ಟೇ ಮಾಡ್ಬೇಕು ಅಂತ ಬನ್ನಿ ಹೋಗುವ. ಸೊ ಗಾಯ್ಸ್, ಇವಾಗ ಮಧ್ಯಪ್ರದೇಶ ಎಂಟ್ರಿ ಫುಲ್ಲು ಎಲ್ಲ ಗದ್ದೆ ಎಲ್ಲ ಹೊಡ್ಕೊಂಡಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಬೇರೆ ಇದೆ ಇಲ್ಲಿ. ಸೊ ಮಧ್ಯಪ್ರದೇಶ ಒಳಗಡೆ ಎಂಟ್ರಿ ಅಂತೂ ಇಂತೂ 2 ಸ್ಟೇಟ್ ದಾಟಿವಪ್ಪ. ದಾಟಿಲ್ಲ, 2 ಸ್ಟೇಟ್ ಒಳಗೆ ಎಂಟ್ರಿ ಅದು. 2 ಸ್ಟೇಟ್ ಒಳಗೆ ಕರ್ನಾಟಕ ದಾಟಿ ಮತ್ತು ಮಹಾರಾಷ್ಟ್ರ ದಾಟಿ ಮಧ್ಯಪ್ರದೇಶ ಇವಾಗ. ಸೊ ಮಧ್ಯಪ್ರದೇಶಲ್ಲಿ ಹೋಗ್ತಾ ಇದ್ದೀವಿ. ಮಧ್ಯ ನಮ್ಮ ಭಾರತದ ಮಧ್ಯದಲ್ಲಿದ್ದೀವಿ ಇವಾಗ. ಕರೆಕ್ಟ್ ಸೆಂಟ್ರ್ ಪಾಯಿಂಟ್, ಕರೆಕ್ಟ್ ಸೆಂಟ್ರಲ್ಲೇ ಇದ್ದೀವಿ. ಬನ್ನಿ ಹೋಗುವ. ನೆಕ್ಸ್ಟ್ ಸ್ಟೇಟ್ ಡೈರೆಕ್ಟ್ UP. ಸೊ ಗೈಸ್, ಇವಿ ರೋಟಿ ಸಿಗ್ತಾವಂತಿಲ್ಲ ಅಂದವೆ. ಹೋಗ್ತಾ ಸ್ವಲ್ಪ ಡಾಬಾದಲ್ಲಿ ರೋಟಿ ತಗೊಳ್ತಾ ಇದ್ದೀವಿ. ಟೈಮ್ ಇದೆ ಇನ್ನೊಂದು ಆದಷ್ಟು ನೋಡಿದ್ರೆ ಯಾವ್ದಾರ ಬಂಕಲ್ಲಿ ಸ್ಟೇ ಆಗಿ ಗಾಡಿಗೆ ಹೋಗುವ. ರೋಟಿ ತಗೊಂಡು ಸೊ ನೀರು ಕೂಡ ತುಂಬಿಸ್ಕೊಂಡೆ ಇಲ್ಲಿ. ಬನ್ನಿ, ಇನ್ನು ಇವಾಗ ಮಧ್ಯಪ್ರದೇಶದಲ್ಲಿ ಇದ್ದೀವಿ. ನಾವೀಗ ಭಾರತದ ಮಧ್ಯಪ್ರದೇಶದಲ್ಲಿ ಇದ್ದೀವಿ ಸ್ನೇಹಿತರೆ. ಮಹಾರಾಷ್ಟ್ರ ಅಂತ ಫುಲ್ಲು ಮಳೆ, ಅದರಲ್ಲ ಆಲ್ರೆಡಿ ಫೇಸ್ ಮಾಡಿ ರೈನ್ ಕೋಟ್ ಹಾಕೊಂಡು ಕೆಲವೊಂದು ಘಾಟ್ಗಳನ್ನ ದಾಟ್ಕೊಂಡು ಬಂದಿದ್ದೀವಿ. ನಮ್ಮ ಭಾರತ ದೇಶದ ಮಧ್ಯಪ್ರದೇಶದಲ್ಲಿ ಇದ್ದೀವಿ. ಏನು ಉತ್ತರ ಪ್ರದೇಶಕ್ಕೆ ಹೋಗೋದೊಂದು ಬಾಕಿ ಇದೆ. ಏನು ಆಲ್ಮೋಸ್ಟ್ ಇದೆಲ್ಲ ಬಾರ್ಡ್ರು, ಇನ್ನೂ ಒಂದೊಂದು ರಾಜ್ಯ ಟಚ್ ಆಗೋಂಥ ಜಾಗ. ಏನು ಉತ್ತರ ಪ್ರದೇಶ ವಾರಣಾಸಿಗೆ ಏನು ತಲುಪ್ತೀವಿ. 4 ಇಲ್ಲ ಅಥವಾ 5 ದಿನದಲ್ಲೇ ತಲುಪುವಂಥ ಅವಕಾಶಗಳಿದ್ದಾವೆ. ಏನು ತೊಂದರೆ ಇಲ್ಲ. ಈಗ ಸ್ವಲ್ಪ ಮಳೆ ಕಡಿಮೆ ಇದೆ. ಮಹಾರಾಷ್ಟ್ರ ಸಖತ್ ಮಳೆ ಇತ್ತು. ಮುಂದೆ ಯಾವ ಥರ ಜರ್ನಿ ಇರುತ್ತೆ ಬನ್ನಿ ನೋಡುವ ಮುಂದೆ ಏನೇನೆಲ್ಲ ಆಗುತ್ತೆ. ಸೊ ಗೈಸ್, ಇವಾಗ ಈ ಒಂದು ಪಂಪಲ್ಲಿ ಟೆಂಟ್ ಹಾಕೊಂಡಿದ್ದೀವಿ. ಸೊ ಇಲ್ಲಿ ಅಂದವೆ ಮಧ್ಯಪ್ರದೇಶದಲ್ಲಿ. ಸೊ ಯಾವ ಊರು ಏನೋ ಗೊತ್ತಿಲ್ಲ. ಸೊ ಟೆಂಟ್ ಹಾಕೊಂಡಿದ್ದೀವಿ. ಸೊ ಒಳಗಡೆ ಲಗೇಜ್ ಹಾಕೊಂಡ್ಬಿಟ್ಟು ರೋಟಿ ಎಲ್ಲ ಕಟ್ಟಿಸ್ಕೊಂಬಂದ್ವಿ. ರೋಟಿ ಸ್ವಲ್ಪ ನೀರುಳ್ಳಿ, ಉಪ್ಪು, ಖಾರ ಅಲ್ಲೇ ತಗೊಂಬಂದು ಸಾಕು ಸಿಂಪಲಾಗೆ. ಎಲ್ಲ ಕರಿ ತುಂಬ ಕಾಸ್ಟ್ಲಿ, 150 ರೂಪಾಯಿ ಒಂದು ಇಷ್ಟಿರುತ್ತೆ. 150 ರೂಪಾಯಿ ಕರಿ. ಅದಕ್ಕೆ ಅದೇ ಮ್ಯಾನೇಜ್ ಮಾಡುವ. 10 ರೂಪಾಯಿಗೆ ಒಂದು ರೋಟಿ. ಸೊ 80 ರೂಪಾಯಿ ಫೋನ್ಪೇ ಮಾಡಿಬಿಟ್ಟು ಒಂದು 10 ತಂದಿದ್ದೀವಿ. ಸೊ ಬನ್ನಿ ಅದನ್ನ ತಿಂದು ಮಲ್ಕೊಳವ. ಸೊ ಇಲ್ಲೆಲ್ಲ ಹಾಯ್ ಜೈ ಶ್ರೀರಾಮ್ ಎಲ್ಲ ಜೈ ಶ್ರೀರಾಮ್ ಅಷ್ಟೇ. ಸೊ ಇವಾಗ ಇಲ್ಲಿ ಮಲ್ಕೊತಾ ಇದ್ದೀವಿ. ಸೊ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ರೋಟಿ ತಿಂದ್ಬಿಟ್ಟು ಮಲ್ಕೊಳೋದಷ್ಟೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ನೀವು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಸೊ ಮತ್ತೇನಪ್ಪ ಬಂದ ಅಂತ ನೀವು ಕೇಳ್ಬೋದು. ಮತ್ತೆ ಬಂದೆ. ಬಂಕ್ ನೀನು ತೋರ್ಸೋಕ್ಕಾಗಲಿಲ್ವಲ್ಲ, ಅದಕ್ಕೆ ತೋರಿಸ್ತಾ ಬಂಕ್ ನೀಟಾಗಿ ನೋಡ್ಕೊಳ್ಳಿ. ಸೊ ಬಂಕ್ ಏನೋಗೋರು ತೋರಿಸೋದಿಲ್ಲ, ಯಾವ ಬಂಕು ಏನು ಎತ್ತ ಅಂತ ಕೇಳ್ತಾಯಿದ್ರಲ್ಲ. ಸೊ ಭಾರತ್ ಪೆಟ್ರೋಲಿಯಮು 24/7 ಓಪನ್ ಇರುತ್ತೆ ಇದು. ಸೊ ಆದಷ್ಟು ಬಂಕಲ್ಲಿ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವೇನಾದರೂ ಸೈಕಲ್ ಯಾತ್ರೆ ಅಥವಾ ಪಾದಯಾತ್ರೆ, ಯಾವ ಯಾತ್ರೆನಾರಾಗಲಿ, ರೈಡರ್ ಆಗಲಿ, ಏನಾರಾಗಲಿ ಬಂಕಿಗೆ ಬನ್ನಿ. ಬೆಸ್ಟ್. ಒಂಥರ ಇಲ್ಲಿ ಟೆಂಟ್ ಹಾಕೊಂಡ್ಬಿಟ್ರೆ ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ, ಸೇಫಾಗಿರುತ್ತೆ. ಯಾಕಂದರೆ ಕ್ಯಾಮ್ರಾಸ್ ಇರುತ್ತಲ್ಲ, ಅಷ್ಟು ಭಯ ಇರೋಲ್ಲ. ಸೊ ಚಾರ್ಜಿಂಗ್ ಮತ್ತೆ ಅಗೋಲ್ ಹಾಕಿದ್ದೀವಿ ನೋಡಿ. ಪವರ್ ಬ್ಯಾಂಕ್ ಕಾಣ್ತಾ ಇದೆಯಾ? ಅಲ್ಲಿ ಹಾಕ್ತಾ ಚಾರ್ಜಿಂಗ್ ಏನು ತೊಂದರೆ ಇಲ್ಲ. ಮತ್ತು
ಏನಿಲ್ಲ ಬಂದು ಸೀದಾ ತೋರಿಸ್ತಾರೆ ಬೆಳಗ್ಗೆ ಹೊತ್ತು ಬೇಗ ಬೇಗ ಎದ್ದು ಹೋಗ್ಬಿಡ್ತೀವ ವೀಡಿಯೋ ಮಾಡ್ಕೊಳಕ್ಕೆ ಟೈಮ್ ಸಿಗೋಲ್ಲ, ಹಂಗಾಗಿ ಇವಾಗ ತೋರಿಸ್ತಾ ಇದು ನೋಡ್ಕೊಳ್ಳಿ ಒಂದ್ಸತಿ. ಸೊ ಈಗ ಆಲ್ಮೋಸ್ಟ್ ಭಾರತ್ ಪೆಟ್ರೋಲಿಯಮಲ್ಲಿ ಸ್ಟೇ ಆಗಿರೋದು, ಯಾಕಂದರೆ 24 hours ಇರುತ್ತೆ ಇದು. ಇಂಡಿಯನ್ ಆಯಿಲು ಭಾರತ್ ಎರಡರಲ್ಲೇ ಆಲ್ಮೋಸ್ಟ್ HP ಒಂದ್ಸತಿ ಸ್ಟೇ ಆಗಿದೆ ಅನ್ಸುತ್ತೆ. ಸೊ ಮತ್ತು ಏನಿಲ್ಲ ಅದೇ ನಮ್ಮ ತೋರ್ಸೋದಕ್ಕೆ ಬಂದೆ ಮತ್ತೆ. ಸೊ ಟೆಂಟ್ ಇಲ್ಲಿ ಹಾಕೊಂಡಿವಿ, ಸೈಕಲೆಲ್ಲ ಪಕ್ಕದಲ್ಲಿದ್ದಾವೆ, ಚೈನ್ ಎಲ್ಲ ಲಾಕ್ ಮಾಡಿದ್ದೀವಿ. ಇವತ್ತು ಇಲ್ಲೇ ಮಲ್ಕೊಳ್ಳೋದು. ಮತ್ತು ಬೆಳಗ್ಗೆ ಸಿಗುವ, ಬನ್ನಿ ಬೆಳಗ್ಗೆ ಸಿಗ್ತೀವಿ.